ಈ ರಥ ಹೋದ್ರೆ ಎಲ್ಲರೂ ಮೋದಿ ಗ್ಯಾರಂಟಿ ರಥ ಅಂತ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ಜೋರಾಗಿ ಹೇಳಬೇಕು. ಮೋದಿ ಗ್ಯಾರಂಟಿ ರಥ ಅಂತ ಹೇಳ್ತಾರೆ. ಈ ರಥದಲ್ಲಿ ಏನು ವಿಡಿಯೋ ಬರ್ತಾ ಇದೆ, ಏನ್ ನೀವು ನೋಡ್ತಾ ಇದ್ರಿ, ಇಲ್ಲಿ ಅಧಿಕಾರಿಗಳು ಬೆಳಗ್ಗೆಯಿಂದ ನಿಮ್ಗೆ ಏನೇನು ಸ್ಕೀಮ್ಗಳು ಏನೇನಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಎಲ್ಲಾ ಸ್ಕೀಮ್ಗಳು ಅದನ್ನ ಪಡ್ಕೊಳ್ರಿ, ಯಾರ ಹತ್ರನು ಹಂಗೋಗ್ಬೇಡಿ, ಹಂಗಿರಿ ಅಂತ. ಏನ್ ಹೇಳ್ರಿ? ನಾವ್ ಯಾರ ಹತ್ರ ಕೇಳೋರಾಗ್ಬಾರ್ದು, ಕೊಡೋರಾಗ್ಬೇಕು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ತರ ರಥಗಳನ್ನ 10,000 ರಥಗಳನ್ನ ಬಿಟ್ಟಿದ್ದಾರೆ. ಎಷ್ಟು ಹೇಳಿ? 10,000 ರಥ. ಏನೇನ್ ಸ್ಕೀಮ್ ಇದೆ, ಆ ಸ್ಕೀಮ್ಗಳ ಬಗ್ಗೆ ಯಾವುದೇ ರೀತಿಯಾದಂತ ಬ್ಯಾಂಕ್ಲರ್ ಯಾರು ಅವ್ರು ಸೇರ್ಕೊಡ್ರಿ. ಯಾವುದೇ ಶ್ಯೂರಿಟಿ ಇಲ್ಲ, ಯಾವುದು ಗ್ಯಾರಂಟಿ ಅವ್ರದ್ದು ಸೈನ್ ಹಾಕ್ಸಂಗಿಲ್ಲ, ನೀವು ಮನೆ ಪೇಪರು ಕೊಡಂಗಿಲ್ಲ, ಜಮೀನ್ ಪೇಪರ್ ಕೊಡಂಗಿಲ್ಲ. ನರೇಂದ್ರ ಮೋದಿ ಅವರು ಹೇಳ್ಬಿಟ್ಟಿದ್ದಾರೆ, ಇವ್ರಿಗೆಲ್ಲ ಶ್ಯೂರಿಟಿ ನಾನೇ ಅಂತ. ಏನ್ ಹೇಳಿದ್ದಾರೆ? ನಾನೇ ಶ್ಯೂರಿಟಿ ಇವರಿಗೆಲ್ಲ. ಎಲ್ಲರಿಗೂ ಸರ್ಕಾರಿ ಶಾಲೆ ಇದು ಕೊಡಕ್ಕಾಗಲ್ಲ, ಕೆಲಸಗಳು ಕೊಡಕ್ಕಾಗಲ್ಲ. ಈ ಸೈಡ್ ವಾಲ್ ಬಿಟ್ಬಿಡಪ್ಪ. ನೀವು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಬಂಡವಾಳ ಕಾಸು ಕೊಟ್ರೆ ನಿಮ್ ಜೀವನ ನೀವು ನಡೆಸ್ಕೊಂಡ್ರಿ ಅಲ್ವಾ? ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ಭಾರತ ದೇಶದಲ್ಲಿ ರಥಯಾತ್ರೆಯನ್ನ ಕಳಿಸಿ ಅಧಿಕಾರಿಗಳು ಎಲ್ಲರೂ ಹೋಗಿ ಎಲ್ಲಾ ಪಂಚಾಯತಿಗಳಲ್ಲೂ ಈ ಸ್ಕೀಮ್ ಬಗ್ಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ, ಏನೇನ್ ಸ್ಕೀಮ್ ಇದೆ ಅಂತ. ನಾನು ನಿಮ್ಗೆ ಹೇಳ್ಬಿಡ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಯಾವ ರೀತಿ ತಂದೆ ಕೂಲಿನಲ್ಲಿ ಮಾಡಿ ರೇಷನ್ ತಂದು ಮನೇಲಿ ಕೊಟ್ಟಾಗ ತಾಯಿ ಅಡಿಗೆ ಮಾಡಿ ಮಕ್ಕಳು ಬಂದು ಊಟ ಮಾಡ್ತಾರೆ ಅಂತ ತಂದೆ ತಾಯಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಆಗಲ್ವಾ? ಕೂಲಿನಲ್ಲಿ ಮಾಡಿದೆ, ಅಲ್ಲಿ ಮೂಟೆ ಹೊತ್ತೆ, ಅಲ್ಲಿ ಗಾರೆ ಕೆಲಸಕ್ಕೆ ಹೋಗಿದೆ, ಅಲ್ಲಿ ಅದಕ್ಕೆ ಹೋಗಿದೆ, ಇದಕ್ಕೆ ಹೋಗಿದೆ, ಇದಕ್ಕೆಲ್ಲ ಹೋಗಿದೆ, ಕಷ್ಟಪಟ್ಟು ಮಾಡಿಕ್ಕಿರಿ, ಮಕ್ಕಳು ತಿಂತಾ ಇಲ್ಲಲ್ಲ ಅಂತ ಬೇಜಾರಾಗುತ್ತೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವ್ರನ್ನ ನೀವೆಲ್ಲರೂ ಆಶೀರ್ವಾದ ಮಾಡಿ ವೋಟ್ ಹಾಕಿ ನನ್ನನ್ನ MP ಮಾಡಿದ್ದಾದ್ಮೇಲೆ ನಾನು ಹೋಗಿ 2ನೇ ಬಾರಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೈ ಎತ್ತಿದ್ದಾದ್ಮೇಲೆ 2ನೇ ಸಲ ಪ್ರಧಾನಮಂತ್ರಿ ಆದ್ರು. ಅದಾದ್ಮೇಲೆ 10 ವರ್ಷದಿಂದ ಏನೇನ್ ಸ್ಕೀಮ್ಗಳು ತಂದಿದ್ರಿ? ಆ ಸ್ಕೀಮ್ಗಳನ್ನ ಜನರಿಗೆ ತಲುಪಿಸುತ್ತ ನಿಟ್ಟಿನಲ್ಲಿ ಜನ ಕೆಲಸ ಮಾಡ್ತಾ ಇದಾರೆ. ಇಲ್ಲ, ಇದು ವೋಟ್ ಕೇಳಕ್ ಬಂದಿರೋದಲ್ಲ, ಇದು ಬಂದೈತಾ? ವೋಟ್ ಕಿಟ್ ಕೇಳ್ತಾ ಇದ್ದೀರಾ? ಎಲ್ಲವರು ಎಲೆಕ್ಷನ್ ಟೈಮಲ್ಲಿ ನಾನು 10 kg ಅಕ್ಕಿ, ನಾನು 10 ಕೊಡ್ತೀನಿ, ನಾನು 2,000 ಕೊಡ್ತೀನಿ, 3,000 ಕೊಡ್ತೀನಿ. 10 kg ಅಕ್ಕಿ ಬಂದಾಯ್ತಾ? ಇಲ್ಲಲ್ಲ. ಯಾರು ಒಬ್ರು ಹೋಗಿ ಅಳ್ದಾಕ್ ಬಿದ್ರೆ ಎಲ್ಲ ಡಮ 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 ಅಂತ ಬಿದ್ದೋದ್ರು ಎಲ್ಲ ಒಳಕ್ಕೆ. ನರೇಂದ್ರ ಮೋದಿಜಿ ಅವ್ರ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾ ಯಾರಿಗಾದ್ರು? ಯಾರು ಗೊತ್ತು? ಕೈ ಐತ್ರಿ. ಏನ್ ಕೆಲಸ ಮಾಡ್ತಾ ಇದ್ರು? ಏನ್ ವ್ಯಾಪಾರ? ಟೀ ವ್ಯಾಪಾರ. ಎಲ್ಲಿ? ರೈಲ್ವೆ ಸ್ಟೇಷನ್ ಅಲ್ಲಿ. ಅಂತವ್ರ ಮಗನು ಗುಜರಾತ್ ಅಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ 2 ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ಈಗ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ 3ನೇ ಬಾರಿನೂ ಪ್ರಧಾನಮಂತ್ರಿ ಆಗ್ತಾರೆ. ಅವರು ಇವರು ಈ ಚೇಲಾಗ್ಲಿ ಇವರೆಲ್ಲ ಏನೇ ತಿಪ್ಪರ್ಲಾಗ ಹಾಕೊಂಡ್ರೆ ಅವ್ರನ್ನ ಏನು ಅಲ್ಲಾಡ್ಸಕ್ಕಾಗಲ್ಲ. ಆಗ್ತೈತ? ಸನ್ಮಾನ್ಯ ನರೇಂದ್ರ ಮೋದಿ ದೇಶದಲ್ಲಿರ್ತಕ್ಕಂಥ ಹಿಂದೂ, ಕ್ರೈಸ್ತರು, ಮುಸಲ್ಮಾನರು ಎಲ್ಲ ನನ್ನ ಕುಟುಂಬ ಅಂತ ಹೇಳಿ ಭಾವಿಸಿದ್ದಾರೆ.
ಇಲ್ಲಿ JDS BJP ಕಾಂಗ್ರೆಸ್ ಅಂತೇಳಿ ಏನು ಇದು ಮಾಡಿಲ್ಲ. ಇವತ್ತು ನಾವು ಮುಳಬಾಗ್ಲಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಮ್ಮ ಮುಖಂಡರುಗಳು ಕೃಷ್ಣಮೂರ್ತಿ, ನಮ್ಮ ಪ್ರಸಾದ್, ವೇಣುಗೋಪಾಲ್, ಅಶೋಕ್, ಬಾಲಾಜಿ, ಅಪ್ಪಿ, ಮುನ್ರಾಜು, ಕೋಳಿ ನಾಗರಾಜು, ಶಂಕರ್, ವಿಶ್ವನಾಥ್, ಆದಿನಾರಾಯಣ ಸ್ವಾಮಿ, ಚಂಡರ್ ಬಂದಿದ್ದಾರೆ, ಲೀಡ್ ಬ್ಯಾಂಕ್ ಅವ್ರು ಬಂದಿದ್ದಾರೆ, ಕೃಷಿ ಇಲಾಖೆಯವ್ರು ಬಂದಿದ್ದಾರೆ. ಅದಾದ್ಮೇಲೆ ಈ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಏನೇನ್ ಸ್ಕೀಮ್ ತಂದ್ರು ಅಂತ ನಿಮ್ಗೆ ಹೇಳ್ಬಿಡ್ತೀನಿ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಈ ಬುಕ್ಗಳು ಕೊಡ್ತೀರಿ, ಈ ಬ್ರೋಚರ್ಗಳು ಕೊಡ್ತೀರಿ. ಎಲ್ಲರೂ ಇದನ್ನ ಓದಿನ ತಿಳ್ಕೊಂಡು ನೀವು ಅದ್ರ ಫಲಾನುಭವಿಗಳಾಗ್ಬೇಕು, ಬೇರೆಯವ್ರಿಗೂ ಕೊಡಿಸ್ಬೇಕು. ನಾನ್ ಮಾತ್ರ ತಗೊಂಬಿಡ ನನ್ನ ಲೆಕ್ಕಾಚಾರದಲ್ಲಿ ನೀವೇನಾದ್ರು ಯೋಚನೆ ಮಾಡಿದ್ರೆ ನಮ್ಮ ನಗರಸಭೆಯವ್ರು ಯಾರಿದ್ದೀರಿ ಇಲ್ಲಿ? ನಾವ್ ಹಿಂದೆ ನಮ್ಮ ಮನೆಗಳಲ್ಲಿ ಮೈದು ಸೇರಿ ಇಲ್ಲ ಅಂತ ಹೇಳಿದ್ರೆ ನಾವು ಹಾಸ್ಪಿಟಲ್ಗಳಿಗೆ ಹೋಗ್ತಾ ಇದ್ರಿ. ಸಂದರ್ಭದಲ್ಲಿ ಏನಣ್ಣ ಮಕ್ಕಳು ಮಾಂಗಲ್ಯಗಳು ಇನ್ನೊಂದು ಮತ್ತೊಂದು ಮುತ್ತೈದೆ ಎಲ್ಲ ಕಿತ್ಕೊಳ್ಳಕ್ಕೆ ಆ ಕೆಲಸ ಮಾಡವ್ರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಇಲ್ಲೊಂದ್ ಕೈನಲ್ಲಿ ಕತ್ತು ಕೊಟ್ಟು ಇನ್ 4 ಕೈನಲ್ಲಿ ಕಿತ್ಕೊಂಡ್ಬಿಟ್ಟವ್ರ ಅಲ್ಲಿ. ಅದ್ರದ್ದು ಬೆಲೆ ಜಾಸ್ತಿ ಮಾಡ್ಬಿಟ್ಟವ್ರ, ಡಬಲ್ ಅಲ್ಲಮ್ಮ. ಹಂಗಾಗಿ ಅಡ್ಜಸ್ಟ್ ಮಾಡ್ಕೋಬೇಕು, ಏನ್ ಮಾಡಕ್ಕಾಗಲ್ಲ. ಅದಾದ್ಮೇಲೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ನೋಡೋರು ತಾಲಿನ ಚೈನಾ ಬಾಲೆ ಜುಮ್ಕೆ ಬಂಗಾರದ ಪೇಷಂಟ್ ಕರ್ಕೊಂಡ್ ಬಂದಿರೋರು ಬೆಳಗ ಅವರ ಹಿಂಗೆಲ್ಲ ಬಂದವ್ರ ನೋಡೋರು. ಕಾಸುಗಳಿರೋರ 2 ಲಕ್ಷ 3 ಲಕ್ಷ ಬಿಲ್ ಆದ್ರೆ ಕಟ್ಟಾರ. ಇದನ್ನೆಲ್ಲ ನೋಡಿ ಕಟ್ತಾರೆ ಅಂದ್ರೆ ಬಾ ಒಳಕ್ಕ ಅನ್ನೋರು. ಅರ್ಧಗಿರೋ ಬಟ್ಟೆಗಳು ಇಲ್ಲಾಂದ್ರೆ ಬಡವರು ಸಮಯ ಏನೋ ಮಾಡಿ ಸಮಯ ಕಾಸಿಲ್ಲ ಅಂತ ಬಂದ್ರೆ ನಡಿ ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸೋರು. ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನರ್ಸ್ಗಳು, ಡಾಕ್ಟರ್ಗಳು, ಶ್ರೀಶಕ್ತಿ ಸಂಘಗಳವರು ಎಲ್ಲರೂ ಇದ್ದೀರಿ ಇಲ್ಲಿ. ಅವರೆಲ್ಲರೂ ಇದ್ದಿದ್ರಿಂದಾನೇ ನೀವು ಕರೋನಾ ಟೈಮಲ್ಲಿ ನಿಮ್ಮ ಮನೆಗಳ ಹತ್ರ 10 ಸಲ ಬಂದು ನಿಮ್ಗೆ ಇಂಜೆಕ್ಷನ್ ಹಾಕಿದ್ರಿಂದಾನೇ ನೀವೆಲ್ಲ ಇವತ್ತು ಆರೋಗ್ಯವಾಗಿ ಜೀವಂತವಾಗಿ ಇಲ್ಲಿ ಕುಂತಿರೋ. ಚಪಾಳಿ ಹೊಡೀರಿ ಅವ್ರಿಗೆಲ್ಲರೂ. ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಹೋಗಿ ಅಡ್ಮಿಟ್ ಮಾಡಿ ಒಬ್ಬರು ಹಾಸ್ಪಿಟ್ಲಲ್ಲಿ ಪೇಷಂಟ್ ಕಾವಲು, ಅಮ್ಮನ್ಕೋ ಅಪ್ಪನ್ಕೋ ಅಜ್ಜಿಕೋ ತಾತನ್ಕೋ ಅಣ್ಣಕೋ ತಮ್ಮನ್ಕೋ ಕಾವಲು. ಇನ್ನೊಬ್ರು ಊರಾಗ ಹೋಗಿ ವೇಣಣ್ಣ, ಗೋಪಾಲಣ್ಣ, ವೆಂಕಟೇಶಣ್ಣ, ನಾಗರಾಜಣ್ಣ ಕಾಸು ಕೊಡು, ನಮ್ಮ ಅಪ್ಪನ ಅಡ್ಮಿಟ್ ಮಾಡಿದ್ದೀನಿ, ನಮ್ಮ ಅಮ್ಮನ ಅಡ್ಮಿಟ್ ಮಾಡಿದ್ದೀನಿ ಅಂದ್ರೆ ಅವರು ಮಧ್ಯಾಹ್ನದವರೆಗೂ ಕಾಯಿಸ್ಕೊಂಡು ಮಧ್ಯಾಹ್ನ ಮೇಲೆ ಸೆಟ್ ಆಗಿಲ್ಲ ಹೋಗು ಅನ್ನೋರು. ಅಲ್ಲಿ ತಮ್ಮನ ಅಣ್ಣ ಫೋನ್ ಮಾಡೋರು ಹಾಸ್ಪಿಟ್ಲಿಂದ, ಅಣ್ಣ ಯಾಕಡೆ ಅವ್ರ ಡಾಕ್ಟ್ರು ಕಾಸು ತಗೊಂಡನೋ, ಇಂಥ ಪ್ರಸಾದ್ ಕಾಸ್ಟ್ಲಿ ಇದೇದು, ಕೃಷ್ಣಮೂರ್ತಿ ಕಾಸ್ಟ್ಲಿ ಇದೇದು ಅಂತ. ಎಷ್ಟೋ ಜನ ತಾಳಿಯಿಂದ ಹಿಡಿದು, ಒಡವೆಗಳಿಂದ ಹಿಡಿದು, ಮನೆ ಪೇಪರ್ ಇಂದ ಹಿಡಿದು, ಜಮೀನಿಂದ ಹಿಡಿದು ಪ್ರತಿಯೊಂದು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಅರ್ಧ ದುಡ್ಡು ಅಡ್ಜಸ್ಟ್ ಆಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಟ್ಟು 1 ಲಕ್ಷ 2 ಲಕ್ಷ ಖರ್ಚು ಮಾಡಿದ್ರೆ ಬದುಕಂತಾನೆ ಅಂದ್ರೆ ಕಾಸಿಲ್ದಿರ ವಾಪಸ್ ಮನೆಗೆ ಕರ್ಕೊಂಡ್ಬಂದು ಇರೋವರೆಗೂ ನೋಡ್ಕೊಂಡು ಸತ್ ಮೇಲೆ ಮಣ್ಣು ಮಾಡಿದ್ದಾರೆ. ಕಾಯಿಲೆ ಯಾವಾಗ ಬರುತ್ತೆ ಹೇಳಕ್ಕಾಗಲ್ಲ. ಆ ರಾತ್ರಿ 1 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ, 2 ಗಂಟೆಗೆ ಆಗುತ್ತೋ, ಯಾವ್ದೇ ಆಗುತ್ತೆ, ಇದಾಗುತ್ತೆ, BP ಶುಗರ್, ಇನ್ನೊಂದು ಮತ್ತೊಂದು BP ಲೋ ಆಗುತ್ತೆ, ಏನಾಗುತ್ತೆ ಹೇಳಕ್ಕೆ ಆಗಲ್ಲ. ಯಾವ ಟೈಮಲ್ಲಿ ಬೇಕಾದ್ರೆ ಬರ್ತದೆ. ಸಾವುಕಾರ ಮನೆಗಳಲ್ಲಿ 50,000 1 ಲಕ್ಷ ಇರಲ್ಲ ಕಾಸು, ರೇಷನ್ ಇರ್ತದೆ, ಜಮೀನ್ ಇರ್ತದೆ ಅಷ್ಟೇ. ಇಡೀ ದೇಶದಲ್ಲಿ ಈ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದ ತಕ್ಷಣ ಮೊದಲನೇ ಸ್ಕೀಮ್ ತಂದಿದ್ದು ಆಯುಷ್ಮಾನ್ ಭಾರತ್ ಕಾರ್ಡ್. ಯಾರ್ಯಾರ ಹತ್ರ ಇದೆ ಕೈ ಎತ್ತಿ ನೋಡೋಣ. ಇನ್ನ ಯಾರ್ಯಾರ ಹತ್ರ ಇಲ್ಲ ದಯವಿಟ್ಟು ನಮ್ಮ ನರ್ಸ್ಗಳು, ಡಾಕ್ಟರ್ಗಳು ಇದ್ದೀರಿ, ನಿಮ್ಮ ಆರೋಗ್ಯ ಕೇಂದ್ರಗಳ ಹತ್ರ ಇವರೆಲ್ಲ ಬರ್ತಾರೆ. ನಿಮ್ಮ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಒಂದಿದ್ರೆಮ್ಮ 5 ಲಕ್ಷ ರೂಪಾಯಿ ದುಡ್ಡು ನಿಮ್ ಜೋಪಲ್ಲಿ ಐತೆ ಅಂತ ATM ಅಲ್ಲಿ ಇದ್ದಂಗೆ. ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ನಮ್ಮ ಕುಟುಂಬದವ್ರಿಗೆ ಮೈಗೂ ಹುಷಾರಿಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಟೈಮಲ್ಲಿ ಜಾಲಪ ಹಾಸ್ಪಿಟಲ್ ಹೋಗಿ ನೀವು ಅಡ್ಮಿಟ್ ಮಾಡಿ ಆಯುಷ್ಮಾನ್ ಭಾರತ್ ಕಾರ್ಡ್ ನೋಡಿದ್ರೇನು ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೂ
ಮೋದಿಯವ್ರ ಮೇಲೆ ಇವ್ರು ಟ್ರೀಟ್ಮೆಂಟ್ ಕೊಟ್ರೆ ಮೋದಿಯವರು ಕಾಸು ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ದಯವಿಟ್ಟು ನೀವು ಏನೇ ಕೆಲಸ ಇದ್ರೇನು ಬಿಟ್ಟು ಹೋಗಿ ಆ ಕಾರ್ಡನ್ನ ಮಾಡಿಸಿಟ್ಕೊಂಡ್ರೆ ನಮ್ಮ ಮನೇಲಿ ಮಕ್ಕಳು ಇನ್ನೊಬ್ಬರು ಮತ್ತೊಬ್ಬರು ಅಜ್ಜಿ ಏನ್ ನೀವೇನು ಕಾಸೇನು ಕೊಡ್ಬೇಕಾಗಿಲ್ಲ. ಒಂದು ಆಧಾರ್ ಕಾರ್ಡ್ ತಗೊಂಡೋಗಿ ಕೊಟ್ರೆ 10 ನಿಮಿಷ 20 ನಿಮಿಷದಲ್ಲಿ ನಿಮ್ ಕೈಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡ್ತಾರೆ. ದಯವಿಟ್ಟು ಈಸ್ಕೊಂತೀರಾ ಇಲ್ಲ ಜಮೀನುಗಳು ಅವು ಇವು ಅದು ಇದೆಲ್ಲ ಕುಂದಿಬಿಟ್ಟು ನೋಡಿಸ್ತೀರಮ್ಮ ಮಾಡಿಸ್ತೀರಾ? ಯಾರ್ಯಾರು ಮಾಡಿಸ್ತೀರ ಕೈ ಎತ್ರಿ. ಓ ಪರವಾಗಿಲ್ಲ ಇದು. ಅದಾದ್ಮೇಲೆ ರಾರಾಸ್ವಾಮಿ ರಾಯಗಢ ಕರೋನಾ ಟೈಮಲ್ಲಿ ನಾವು ಹೋಗಿ ಜಾಲಪ್ಪ ಹಾಸ್ಪಿಟ್ಲು, ಸಂಭ್ರಮ ಹಾಸ್ಪಿಟ್ಲು, ಬೆಂಗಳೂರು ಹಾಸ್ಪಿಟ್ಲು, ಬೇರೆ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ನೋಡಿಸಿದಾಗ ಆಕ್ಸಿಜನ್ ಬೆಡ್ ಬೇಕು ಅಂತ ಹೋದ್ರೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಇದ್ರು ಆಯುಷ್ಮಾನ್ ಭಾರತ್ ಕಾರ್ಡ್ ನೋಡಿ ಬನ್ರಿ ಅಂತ ಹೇಳಿ ಜಾಲಪ್ಪ ಹಾಸ್ಪಿಟಲ್ ಕರ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಟ್ಟು ನಾವು ಕರೋನಾ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರೋದಕ್ಕೆ 12 ಕೋಟಿ ಹಣ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜಾಲಪ್ಪ ಹಾಸ್ಪಿಟ್ಲ್ ಒಂದು ಹಾಸ್ಪಿಟ್ಲ್ ಕಟ್ಟಿದ್ದಾರೆ ಅಂದ್ರೆ ಇನ್ನ ಬೇರೆ ಬೇರೆ ಹಾಸ್ಪಿಟ್ಲ್ ಎಷ್ಟು ಕಟ್ಟಿರ್ಬೋದು, ಇಡೀ ರಾಜ್ಯದಲ್ಲಿ ಎಷ್ಟು ಕಟ್ಟಿರ್ಬೋದು, ಇಡೀ ದೇಶದಲ್ಲಿ ಎಷ್ಟು ಕಟ್ಟಿರ್ಬೋದು. ಚೈನಾ, ಅಮೆರಿಕ, ರಷ್ಯಾ, ಜಪಾನ್ ಅಲ್ಲೆಲ್ಲ ಒಂದೊಂದು ಕರೋನಾ ಇಂಜೆಕ್ಷನ್ಗೆ 5,000 10,000 ಇಸ್ಕೊಂತ ಇದ್ರು. ಯಾರ್ಯಾರು ಕರೋನಾ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ರು ಕೈ ಎತ್ತಿ ನೋಡೋಣ. ನೀವ್ಯಾರಾದ್ರೂ ಕಾಸು ಕೊಟ್ರಮ್ಮ ಕರೋನಾ ಇಂಜೆಕ್ಷನ್ಗೆ? ಕೇಳಿಸ್ಬೇಕು ನನಗೆ. ಆಮೇಲೆ ಕರೋನಾ ಇಂಜೆಕ್ಷನ್ ಲೆಕ್ಕಪತ್ತೆ పైనకు పోతావు. మోదీ వాళ్ళు చెప్పింటారు, ఎంపీ చెప్పింటారు, మంత్రి చెప్పింటారు, ఇక్కడ యడియూరప్ప చెప్పింటారు, బొమ్మాయి చెప్పింటారు. వేసుకున్నాలంట మీరు పుల్లి నేను చిరుత ఏమేమో అనుకుంటా ఉంಡ್ರಿ ಅಲ್ಲಮ್ಮ. ನಾನು ಹುಲಿ ನಾನು ಚಿರತೆ ನಾನು ಹಾಕ್ಸ್ಕೊಳ್ಳಲ್ಲ ಲಾಸ್ಟ್ ಓಡ್ ಬಂದು ಬದುಕೋದಕ್ಕೋಸ್ಕರ ವಿಕ್ಟೋರಿಯಾ ಹಾಸ್ಪಿಟಲ್, ಬೋರಿಂಗ್ ಹಾಸ್ಪಿಟಲ್, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋದ್ರು. ಕರೋನಾ ಇಂಜೆಕ್ಷನ್ 2 ಇಂಜೆಕ್ಷನ್, 2 ಕರೋನಾ ಇಂಜೆಕ್ಷನ್ ಫ್ರೀಯಾಗಿ ಹಾಕಿ, ಒಂದೊಂದು ಬೂಸ್ಟರ್ ಇಂಜೆಕ್ಷನ್ ಹಾಕಿ ನಮ್ಮ ಮಕ್ಕಳು SLC PUC ಓದ್ತಾ ಇರ್ತಕ್ಕಂಥ ಮಕ್ಕಳಿಗೂ ಒಂದು ಇಂಜೆಕ್ಷನ್ ಫ್ರೀಯಾಗಿ ಹಾಕಿರ್ತಕ್ಕಂಥ ಒಂದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಕರೋನಾ ಇಂಜೆಕ್ಷನ್ ಹಾಕ್ಬೇಕಂದ್ರೆ ಫ್ರೀಯಾಗಿ ಹಾಕ್ಬೇಕು ಅಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ರೆವಿನ್ಯೂ ಇಲಾಖೆ, ನಮ್ಮ ನಗರಸಭೆ, ಪುರಸಭೆ ಎಲ್ಲ ಮುಖಂಡರುಗಳು ನಮ್ಮಲ್ಲಿ ಎಲ್ಲ ಕಡೆ ಕರೋನಾ